Watch full episodes on Jio Hotstar. ವಾವ್, ತುಂಬಾ ಮಜವಾಗಿರುತ್ತೆ. ನಾನ್ ಪಾರ್ಟಿಸಿಪೇಟ್ ಮಾಡ್ತೀನಿ. ಅರೆ ಏನ್ ಮಾಡ್ತಿದ್ಯಾ ನೀನು? ಅಯ್ಯೋ ಇವನಂತೂ ಇವತ್ತಿಂದನೇ ಶುರು ಮಾಡ್ಕೊಂಡ. ಸಾಕು ನಿಲ್ಸು, ರೀಸ್ಟಾರ್ಟ್ ಮಾಡೋಣ. ಹಾ ಸರಿ. ಗೆಟ್ ಸೆಟ್ ರೆಡಿ ಗೋ. ಅಯ್ಯೋ ನಿಂತ್ಕೊಳ್ಳಿ, ಮ್ಯಾರಥಾನಲ್ಲಿ ಇಷ್ಟು ಫಾಸ್ಟ್ ಆಗಲ್ಲ, ಮೆತ್ತಿಗೆ ಓಡಬೇಕು. ನನ್ ಕೈಲಾಗ್ತಿಲ್ಲ. ಆಗ್ತಿಲ್ಲಪ್ಪ ಈ ಮ್ಯಾರಥಾನ್. ಅಯ್ಯೋ ಗೆಳೆಯರೆ, ಇಷ್ಟಕ್ಕೆ ಸುಸ್ತಾದ್ರ? ಇನ್ನೂ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು ನಾವು. ಈಗ ಓಡಿದ್ರೆ ನೀನ್ ಈ ಮ್ಯಾರಥಾನ್ ಯಾವತ್ತೂ ಗೆಲ್ಲಕ್ ಸಾಧ್ಯ ಇಲ್ಲ. ನೋಡಿ, ಈ ರೌಂಡ್ ಮುಗಿದ್ಮೇಲೆ ಇಲ್ಲೇ ಸಿಗ್ತಾನೆ. ನಿನ್ ಕೈಲೇನೂ ಆಗೋದಿಲ್ಲ. ಅರೆ ಇವ್ ನಿಂತ್ಕೋತಾನೆ ಇಲ್ಲ. 50. ನಾವು ಪಾರ್ಟಿಸಿಪೇಟ್ ಮಾಡ್ಬೇಕಾಗಿರೋದು ಮ್ಯಾರಥಾನ್ ರೇಸಲ್ಲಿ, 100 ಮೀಟರ್ ರೇಸಲ್ಲಿ ಅಲ್ಲ. ನೋಡಿದ್ವಿ ನಾವು. ನಿನ್ ಹಂಗೆ ಸ್ಲೋ ಆಗಿ ಓಡಿದ್ರೆ ನಾವ್ ಪಕ್ಕ ಸೋತ್ ಹೋಗ್ಬಿಡ್ತೀವಿ. ಅದೇ ಸರಿಯಾಗಿ ಹೇಳ್ತಿದ್ದಾನೆ. ನಮಗೆ ಪ್ರಾಕ್ಟೀಸ್ನ ಅವಶ್ಯಕತೆ ಇದೆ ಅಷ್ಟೇ. ನನ್ನ ಹೆಸರು ಆಲ್ಬರ್ಟ್ ಬ್ರ್ಯಾಕ್. ಓಡ್ದ ಅಂದ್ರೆ ಮೂಳೆ ಕ್ರ್ಯಾಕ್. ನಾಳೆ ಮ್ಯಾರಥಾನ್ ಇದೆ. ನಿಮ್ಮೆಲ್ಲರಿಗೂ ನಿಮ್ ಕೆಲಸ ನೆನ್ಪಿದ್ಯಲ್ಲ? ಮರಿಬೇಡಿ, ತುಂಬಾ ಸ್ಟ್ರಾಂಗ್ ಇರೋ ಹುಡುಗರನ್ನ ರಸ್ತೆಯಿಂದನೇ ಕಿಡ್ನಾಪ್ ಮಾಡ್ಬಿಡಿ. ಯಾರೊಬ್ರು ತಪ್ಪಿಸ್ಕೋಬಾರ್ದು. ರಸ್ತೆ ಮಧ್ಯದಲ್ಲಿ ನಮ್ಮನ್ನ ಯಾರಾದ್ರೂ ನೋಡ್ಬಿಟ್ರೆ? ಸ್ಟಾರ್ಟ್ ಮತ್ತು ಫಿನಿಶಿನ ಮಧ್ಯದಲ್ಲಿ ಪೂರ್ತಿ ರಸ್ತೆನ ಖಾಲಿ ಮಾಡೋದು ಆರ್ಗನೈಸರ್ಸಿನ ಕೆಲಸ ಆಗುತ್ತೆ. ಯಾಕಂದ್ರೆ ನಾವೇ ಅವರು. ಊರಲ್ಲಿರೋ ಎಲ್ಲ ಆರೋಗ್ಯವಾದ ಮಕ್ಕಳು ನನ್ ವಶಕ್ಕೆ ಬಂದ್ಬಿಡ್ತಾರೆ. ಮತ್ತೆ ಅವ್ರನ್ನ ಮಾರಿ ನಾನು ಸಾಹುಕಾರನಾಗ್ತೀನಿ. ಚೆನ್ನಾಗಿ ಸ್ಪರ್ಧೆ ಮಾಡ್ಬೇಕು. 5 ಕಿಲೋಮೀಟರ್ ಏನೂ ಆಗಲ್ಲ. ಫಿನಿಶ್ ಲೈನ್ ಅಲ್ಲಿ ನಾನಿರ್ತೀನಿ. ಸರಿಯಪ್ಪ. ಓಯ್, ಜಾಸ್ತಿ ನೀರು ಕುಡಿಬೇಡ. ರಸ್ತೆಯಲ್ಲಿ ಏನಾದ್ರೂ ಅರ್ಜೆಂಟ್ ಆದ್ರೆ ಹೋಗೋದಕ್ಕೆ ಜಾಗನೂ ಇರೋದಿಲ್ಲ. ಮ್ಯಾರಥಾನ್ ಶುರು ಆಗ್ತಿದೆ. ಎಲ್ಲ ಮಕ್ಕಳು ಸಾಲಾಗಿ ನಿಂತ್ಕೊಳ್ಳಿ. ಮತ್ತೆ ಎಲ್ಲ ಪೇರೆಂಟ್ಸು ಫಿನಿಶ್ ಲೈನ್ಗೆ ಬೇರೆ ರಸ್ತೆಯಿಂದ ಹೋಗ್ಬೇಕು. ಗೊತ್ತಾಯ್ತಾ? ಗೆಟ್ ಸೆಟ್ ರೆಡಿ ಗೋ. ಪರವಾಗಿಲ್ಲ, ಚಿಂತಿಸ್ಬೇಡ. ಅರ್ಧ ಗಂಟೆ ಆದ್ಮೇಲೆ ಅಲ್ಲೇ ಎಲ್ಲಾದ್ರೂ ಬಿದ್ದಿರ್ತಾನೆ. ಅಂಕಲ್, ಯಾಕೆ ದಾರಿಲೇ ನಿಂತಿದ್ದೀರಾ? ನಮ್ಮೆಲ್ಲರನ್ನೂ ಹೋಗಕ್ ಬಿಡಿ. ನಾನ್ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿರೋದು. ಶಿವ, ನಿಂಗೆ ಅನ್ನಿಸ್ತಿದ್ಯಾ ಈ ಎನರ್ಜಿ ಸೇವಿಂಗ್ ವರ್ಕ್ ಆಗುತ್ತೆ ಅಂತ? ರೇವಾ, ನೋಡ್ತಾ ಇರು, ಎಲ್ರು ತುಂಬಾನೇ ಸುಸ್ತಾಗಿರ್ತಾರಲ್ಲಿ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ನೋಡು, 500 ಮೀಟರ್ಸ್ ಬಂದ್ಬಿಡ್ತು. ಆದ್ರೆ ಇಲ್ಲಿ ಯಾವ ಮಗುನು ಸುಸ್ತಾಗಿ ನಿಂತಿಲ್ಲ. ಇಷ್ಟೊತ್ತಿಗೆ ಯಾರಾದ್ರೂ ಕಾಣಿಸ್ಬೇಕಾಗಿತ್ತಲ್ಲ. ಏನಾಯ್ತು? ಈ ಶೂಸ್, ಇದಂತೂ ಯೂಡಿದು. ಅಲ್ಲಿ ನೋಡು. ಶಿವ ಕಾಪಾಡು, ಶಿವ ಕಾಪಾಡು. ರೇವಾ, ನೀನ್ ಫಿನಿಶ್ ಲೈನ್ ತನಕ ಹೋಗು. ನಾನು ಅಲ್ಲೇ ಸಿಗ್ತೀನಿ ನಿನ್ಗೆ. ಓಕೆ.
ಓಡಿ ಓಡಿ ಬನ್ನಿ. ಯಾರು ನೀವೆಲ್ಲ? ಏನಾಯ್ತು ಯೋಡಿ? ಶಿವ, ಅದಕ್ಕೇನಾಯ್ತು? ಇವರು ಆದಿನ ಕೂಡ ಕಿಡ್ನಾಪ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತುಂಬಾ ಇನ್ನೂ ಮಕ್ಳುಗಳನ್ನ ಇವರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾವು ಆದಷ್ಟು ಬೇಗ ಅವ್ರನ್ನೆಲ್ಲ ಬಿಡಿಸ್ಬೇಕಾಗತ್ತೆ. ಏನಾಯ್ತು ಶಿವ? ಇಲ್ಲಿ ಆರ್ಗನೈಸರ್ಸ್ ಕಾಣಿಸ್ತಾ ಇಲ್ಲ. ಎಲ್ಲರ ಪೇರೆಂಟ್ಸ್ ವೇಟ್ ಮಾಡ್ತಿದ್ದಾರೆ. ಎಲ್ಲ ಮಕ್ಕಳನ್ನು ಕಿಡ್ನಾಪ್ ಮಾಡಿದ್ದಾರೆ. ಮತ್ತೆ ಈಗ ಆದಿ ಹಾಕೊಳ್ತಿದ್ದ ಒಂದು ಶೂ ಅಲ್ಲಿ ಟ್ರ್ಯಾಕರ್ ಇತ್ತು. ಹಾಗಾದ್ರೆ ನಾವು ಅವನ್ನ ಟ್ರ್ಯಾಕ್ ಮಾಡಬಹುದು. ಏರ್ಪೋರ್ಟಿಗೆ ಬನ್ನಿ. ಅವರು ಎಲ್ಲ ಮಕ್ಕಳನ್ನು ರನ್ವೇಯಿಂದ ಎತ್ಕೊಂಡು ಹೋಗೋ ತರ ಇದೆ. ಡೋಂಟ್ ವರಿ ಆದಿ, ನಾನು ಬರ್ತಾ ಇದ್ದೀನಿ. ಓ ಶಿವ, ನೀನಂತೂ ಅದ್ಭುತ ಮಾಡ್ಬಿಟ್ಟೆ. ನನ್ನ ಹೆಸರು ಆಲ್ಬರ್ಟ್ ಬರಾಕ್. ಹೊಡೆದ ಅಂದ್ರೆ ಮೂಳೆ ಆಗುತ್ತೆ ಕ್ರ್ಯಾಕ್. ಇನ್ನೊಂದು ಹುಡುಗ ನಮ್ಗೆ ಬೋನಸ್ ಆಗಿ ಸಿಕ್ಕಿದ್ದಾನೆ. ಹಿಡ್ಕೊಳ್ಳಿ ಅವನ್ನ. ಶಿವ, ನಿನ್ನ ಇವತ್ತು ನಾನು ಬಿಡೋದೇ ಇಲ್ಲ. ಆಲ್ಬರ್ಟ್ ಬರಾಕ್, ನೀನು ನನ್ನ ಹೊಡೆತನ ತಡ್ಕೊಳಕ್ಕಾಗಿಲ್ಲ. ಇನ್ನೇನ್ ಮಾಡ್ತೀಯ ಮೂಳೆನ ಕ್ರ್ಯಾಕ್ ಹೇಳು? ನಂಗ್ ಗೊತ್ತಿತ್ತು ನೀನ್ ಬರ್ತೀಯ ಅಂತ.
ಬರಲೇಬೇಕು. ನನಗಿನ್ ಪ್ರಮೋಷನ್ ಗ್ಯಾರಂಟಿ. ಗೆಳೆಯರೇ, ನನ್ನನ್ನ ಮರ್ತೇ ಹೋದ್ರ ನೀವು? ಶಿವ, ಸ್ಪರ್ಧಿಗಳೆಲ್ಲ ಈಜೋದಕ್ಕೆ ಶುರು ಮಾಡಿ ಅರ್ಧ ಗಂಟೆ ಆಗಿದೆ. ಅವರ ಲಾಸ್ಟ್ ಡೆಸ್ಟಿನೇಷನ್ನು ಇಲ್ಲೇ ಫಿನಿಶ್ ಲೈನು. ಅವರು ಕೊನೆದಾಗಿ ಏನ್ ಹೇಳಿದ್ರು? ಭೂತ ಶಿಪ್ಪಲ್ಲಿದೆ. ಶಿವಾಗೇಳು, ಹೇಳು ಶಿವಾಗೆ. ಭೂತನ ಅಂದ್ರೆ ಹಾಂಟೆಡ್ ಶಿಪ್. ಯುಡಿ, ಹೆದರ್ಕೋಬೇಡ. ಭೂತ ಯಾವಾಗ್ಲೂ ಕಥೆಯಲ್ಲಿ ಮಾತ್ರ ಇರುತ್ತೆ. ಇದೇನಾಗ್ತಿದೆ? ಇದು ಔಟ್ ಆಫ್ ಕಂಟ್ರೋಲ್ ಆಗ್ತಿದೆ. ಏನಾಯ್ತು ಶಿವ? ಇದ್ರ ಪ್ರೊಪೈಲರ್ ಒಡೆದೋಗಿದೆ. ಈಗ ಪೆಡ್ಲಲ್ಲಿ ಓಡಿಸ್ಬೇಕಾಗುತ್ತೆ. ಅಯ್ಯೋ, ಇದೇನಾಗ್ತಿದೆ? ಇದು ಭೂತದ ಶಿಪ್ ಅಲ್ಲ ತಾನೇ? ಅಯ್ಯೋ, ನೀರು ಎಚ್ಚರವಾಗಿರಿ. ಇದೇನು ಈ ಜಾಗ ಇಷ್ಟು ಕೆಟ್ಟದಾಗಿದೆ? ರೇವಾ, ಎದ್ದೋಳು ಯುಡಿ. ನಾವೆಲ್ಲ ಎಲ್ಲಿದ್ದೀವಿ? ನಾನು ಹೇಳದ್ನಲ್ಲ, ಭೂತದ ಶಿಪ್ ಇದು. ಇದೇನೆ ಆ ಭೂತದ ಶಿಪ್ಪು. ಈಗ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ. ಶಿಪ್ಗೆ ಬಂದಿದೆ ಕ್ಯಾಪ್ಟನ್ ಕಲ್ನ ಮೊದಲನ ಬೇಟೆ. ಓಡೋಗಿ. ನಿಮ್ಗೆ ನನ್ ಬಗ್ಗೆ ಗೊತ್ತಿಲ್ಲ. ನೀವೆಲ್ರೂ ಇಲ್ಲಿ ಬಂದು ತಪ್ಪು ಮಾಡ್ಬಿಟ್ರಿ. ನಿಮ್ಗೆ ಶಿಕ್ಷೆ ಆಗ್ಲೇಬೇಕು. ನೀನ್ ನನ್ನನ್ನ ಮುಟ್ಟಕ್ಕಾಗಲ್ಲ ಮಗು. ಇಡೀ ನೋಡೋಣ. ನಾನು ಮೊದಲೇ ಹೇಳ್ದೆ ಇದು ಭೂತದ ಶಿಪ್ಪು ಅಂತ. ಬಚ್ಚಿಟ್ಕೊಳ್ಳಿ ಬೇಗ. ನೀನ್ ನನ್ನನ್ನ ಮುಟ್ಟಕ್ಕಾಗಲ್ಲ. ಈಗ ನಾವ್ ಏನ್ ಮಾಡೋದು ಶಿವ? ಶಿವ, ಈ ದೆವ್ವ ನಮ್ಮನ್ನ ಸಾಯಿಸ್ಬಿಡುತ್ತೆ. ಶಿವ, ನಮ್ಮನ್ನ ಬಿಟ್ಟು ಹೋಗ್ಬೇಡ. ಶಿವಾಗೆ ನನ್ನ ಹೆಲ್ಪ್ ಅಗತ್ಯ ಇದೆ ಅನ್ಸುತ್ತೆ. ನೀವೆಲ್ಲರೂ ಇಲ್ಲೇ ಇರಿ, ನಾನು ಹೋಗ್ಬರ್ತೀನಿ. ಮಾಡ್ತೀನೀಗ. ನಿನಗಿದು ಗೊತ್ತಿಲ್ಲ. ಈ ಶಿಪ್ಗೆ ಬಂದು ಬಹಳ ದೊಡ್ಡ ತಪ್ಪು ಮಾಡಿದ್ಯಾ ಮಗು. ಮಗು ಅಂತ ಕರಿಬಾರ್ದು. ಶಿವ ಅಂತ ನನ್ನ ಹೆಸರು. ಅಲ್ಲಿನೋ ಒಂದು ಭೂತ, ಇಲ್ಲಿನೋ ಒಂದು ಭೂತನ. ಎರಡೆರಡು ಭೂತ ಖಂಡಿತ ಏನೋ ಇದೆ. ನಾನು ಪತ್ತೆ ಹಚ್ತೀನಿ. ಇಡೀ ನನ್ನನ್ನು ನೋಡೋಣ. ನಿಂತ್ಕೋ. ಅರೆ, ತೆಗೀರಿ. ಇದೆಲ್ಲ ಸ್ಮಗ್ಲಿಂಗ್ ವಸ್ತು ಅನ್ಸುತ್ತೆ. ನೀನ್ ನನ್ನ ಎಲ್ಲ ದಾರಿನೂ ಕಂಡು ಹಿಡಿದಿದ್ಯಾ. ಇನ್ನು ನಿನ್ನನ್ನು ಉಳಿಸೋದಿಲ್ಲ. ಆದಿ, ಯೋಡಿ, ಆದಿ, ಯೋಡಿ, ಆದಿ, ಯೋಡಿ. ರೇವಾ, ರೇವಾ
ನೀನ್ ಬಂದಿದ್ದು ಒಳ್ಳೇದಾಯ್ತು. ರೇವಾ ನಮ್ ಕೈನ ನಮ್ ಕಟ್ಟಾಕಿದ್ದಾರೆ. ಕೈ ಕಟ್ಟಾಗಿದ್ದಾರೆ. ಬೇಗ ಇದನ್ನ ಬಿಚ್ಚು. ಸಾಯ್ಬ್ರೆ ನೀವ್ ಇಲ್ಲಿದ್ದೀರಾ? ಅರೆ ನೀರಲ್ಲಿ ನೀರು ಕೊಡಿ. ಸಾಯ್ಬ್ರೆ ಸಾರ್ ನಿಮ್ಗೇನು ಆಗಿಲ್ಲ ತಾನೇ? ಏನಂತ ಹೇಳಿ ಜಯರಾಮ, ನಾನ್ ಕ್ರಿಮಿನಲ್ಸ್ ಗಳನ್ನ ಜೈಲಿಗೆ ಹಾಕ್ತೀನಿ, ಆದ್ರೆ ಇವತ್ತು ಈ ಭೂತನೇ ನನ್ನನ್ನ ಜೈಲಿಗೆ ಹಾಕಿದೆ. ಇದೇನಿದು ಗೋಸ್ಟ್ ಪೈರೇಟ್ಸ್? ಪ್ರಾಣಿಗಳನ್ನ ಮತ್ತೆ ಹತ್ಯಾರಗಳನ್ನ ಯಾಕೆ ಕೂಡ ಹಾಕ್ತಾ ಇದ್ದಾರೆ? ಇದ್ರ ಬಗ್ಗೆ ನೀನ್ ಚಿಂತೆ ಮಾಡಬೇಡ. ಈ ಶಿಪ್ಪು ಸಮುದ್ರದಲ್ಲಿ ವೇದ ಸಿಟಿಯಿಂದ ದೂರ ಹೋಗ್ತಾ ಇದೆ. ನಾವು ನಿಮ್ಮನ್ನ ಆಮೇಲೆ ಸಮುದ್ರದಲ್ಲಿ ಬಿಸಾಕ್ತೀವಿ. ಯಾರು ಕೂಡ ನಿಮ್ಮನ್ನ ಹುಡುಕೋದಕ್ಕೂ ಆಗಲ್ಲ. ಹೇಳು, ಇವರು ತುಂಬಾ ಹೆದರ್ಕೊಂಡಿದ್ದಾರೆ. ಈಗ ಲೈಟ್ಗಳನ್ನೆಲ್ಲ ಆಫ್ ಮಾಡ್ಬಿಡು. ನಾನು ಇದನ್ನೆಲ್ಲ ಮಾಡೋದಿಲ್ಲ. ನಿನ್ನ ನೋಡಿಯೇ ಹೆದರ್ಕೊಳ್ತಾ ಇದ್ದಾರೆ ಅನ್ಸುತ್ತೆ. ಈ ಶಿಪ್ಪನ್ನ ಯಾರು ಓಡಿಸ್ತಾ ಇದ್ದಾರೆ? ಬಾ ನೋಡ್ಕೊಂಡು ಬರೋಣ. ಇದೇನಿದು? ಸ್ಟೇರಿಂಗು ತನ್ನಿಂದ ತಾನೇ ತಿರುಗ್ತಾ ಇದೆ. ಈ ಭೂತಗಳು ಮನುಷ್ಯರನ್ನ ಹೆದರ್ಸೋದನ್ನ ನೋಡಿದ್ದೀನಿ, ಆದ್ರೆ ಒಂದು ಭೂತ ಇನ್ನೊಂದು ಭೂತನ ಹೆದರ್ಸ್ತಿರೋದು ಈಗ್ಲೇ ಮೊದಲು ನೋಡ್ತಿರೋದು. ನಾನು ನಿಮ್ಮಿಬ್ಬರನ್ನ ಭೂತದ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಬನ್ನಿ. ಬೇಡ ಭೂತ, ನಾವು ಭೂತ ಅಲ್ಲ, ನಾವು ಮನುಷ್ಯರು. ನಾನ್ ಕಲ್ ಮತ್ತೆ ಇವನು ನನ್ನ ದೊಡ್ಡಣ್ಣ ಬೋನ್ಸ್. ನಾವು ಬರೀ ಭೂತ ತರ ಆಕ್ಟಿಂಗ್ ಮಾಡ್ತಾ ಇದ್ವಿ. ಇದರಿಂದ ನಮ್ ಶಿಪ್ ಹತ್ರ ಯಾರು ಕೂಡ ಬರ್ತಿರ್ಲಿಲ್ಲ. ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡು ಭೂತ. ನಾವೀಗ ನಿನ್ನ ಬಿಡೋದಿಲ್ಲ. ಎಲ್ರನ್ನು ಹೆದರ್ಸಿ ಸ್ಮಗ್ಲಿಂಗ್ ಮಾಡೋ ಐಡಿಯಾ ಬಹಳ ಚೆನ್ನಾಗಿದೆ. ಈಗ ನನ್ನ ಒಳ್ಳೆ ಐಡಿಯಾನ ಹೇಳ್ತೀನಿ. ಏನಮ್ಮ, ಇಬ್ಬರನ್ನು ಅರೆಸ್ಟ್ ಮಾಡು. ಆದ್ರೆ ಶಿವ, ಇವರಿಬ್ರು ಭೂತ ಅಲ್ಲ ಅನ್ನೋದು ನಿನಗೆ ಹೇಗೆ ಗೊತ್ತಾಯ್ತು? ಅದು ನಾನು ಕ್ಯಾಪ್ಟನ್ ಸ್ಕಲ್ ಕೈಯಲ್ಲಿ ವಾಚ್ ನೋಡಿದಾಗ.
ಆದ್ರೆ ಶಿವ, ನೀನು ಗೋಸ್ಟ್ ಆಕ್ಟಿಂಗ್ ಹೇಗ್ ಮಾಡ್ದೆ? ಗೋಸ್ಟ್ ಆಗೋದು ತುಂಬಾ ಈಸಿ ಮತ್ತೆ ಮಜಾ ಕೂಡ ಬರುತ್ತೆ ಇವ್ಡಿ. ವಾವ್ ಶಿವ, ಎಷ್ಟು ಚೆನ್ನಾಗಿ ಬುದ್ಧಿ ಉಪಯೋಗಿಸಿದ್ಯಾ. ನನ್ನ ಹ್ಯಾಲೋವಿನ್ ಪಾರ್ಟಿಗೆ ನೀನೇ ಸ್ಪೆಷಲ್ ಎಫೆಕ್ಟ್ ಮಾಡಬೇಕು. Watch India's largest kids library only on Geo Hotstar. Download the app now.